ಈಗ KPSC ನಲ್ಲಿ ಒಂದು ಮಧ್ಯವರ್ತಿಗಳು ಇರ್ತಾರೆ. ಓಕೆನಾ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಓಕೆ ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ ನ ತಗೊಂಡಿರ್ತಾರೆ. ತಗೊಂಡ್ ಕಿಶಿಂದ ಅವ್ರು ಕಾಲ್ ಮಾಡ್ತಾರೆ. ಓಕೆ, ಇಷ್ಟು ಅಂಕಗಳಿದಾವೆ, ನೀವು ಫೈನಲ್ ಮೆರಿಟ್ ಹೋಗ್ಬೇಕಪ್ಪ ಅಂತಂದ್ರೆ ಈಗ ಅಡ್ವಾನ್ಸ್ಗೆ 40 ಲಕ್ಷ ರೂಪಾಯಿ ಕೊಡಬೇಕು. ಆ 40 ಲಕ್ಷ ರೂಪಾಯಿ ಕೊಟ್ಟ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಬರುತ್ತೆ. ಸೊ ಅದಕ್ಕೆ ನೀವು 40 ಲಕ್ಷ ರೂಪಾಯಿ ಕೊಡಬೇಕು. ಅವೆರಡು ಸೇರಿ ಸರಿಸುಮಾರು 80 ಲಕ್ಷ ರೂಪಾಯಿ ಕೊಡಬೇಕು ಒಂದು ಜಾಬ್ಗೆ 80 ಲಕ್ಷ ರೂಪಾಯಿ. ನೀಟ್ ಪೇಪರ್ ಲೇಕ್ ಆದ್ಮೇಲೆ ಎಲ್ಲ ಪ್ರತಿಭಟನೆ ಮಾಡಿದ್ರು. ಆದ್ಗಳೇನೆ ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಆದಂತ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಿಸೈನ್ ಕೊಟ್ರು. ಓಕೆ, ಅದು ಆಯ್ತು. ಈಗ ನಮ್ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ KPSC ಹಗರಣದಲ್ಲಿ ಯಾವ ಎಷ್ಟು ಜನ ಸೇರಿದ್ದಾರೆ ಮತ್ತು KPSC ದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೇಳ್ತೀನಂತ. ವಿಡಿಯೋ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. KPSC ಅನ್ನೋದು ಇದೇನು ಹೊಸತಾನೇ ಅಲ್ಲ. ಇದು ಅವಾಗ ನಿಂತ್ರನೇ ಇದೇ ತರ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೋತ ಬರ್ತಾ ಇದ್ದಾರೆ ನಮ್ನ. ಸೊ ಅದರಲ್ಲಿನೂ ಕೂಡ ಈಗ ಲಂಚದಾಗಿರಬಹುದು, ಯಾವುದೇ ತರ ಅಂತ ಎಲ್ಲ ವಿಷಯಗಳನ್ನ ಇವತ್ತು ನಾನು ಹೇಳ್ತೀನಿ. ಮತ್ತೆ KPSC ದಲ್ಲಿ ಅನ್ನೋದು ಅದರಲ್ಲಿ ಇರುವಂತಹ ಎಷ್ಟೆಷ್ಟು ಜನ ಹಂಚಿಕೊಂಡಿದ್ದಾರೆ ಮತ್ತೆ ಎಷ್ಟು ಜನ ಏನು ಕೆಲಸ ಮಾಡ್ತಾ ಇದ್ದಾರೆ. KPSC ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಅವರು ಕೂಡ ಇಲ್ಲಿ ಗವರ್ನರ್ ಆದಂಥವ್ರು ಇಲ್ಲಿ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಸೊ ಈ ತರ ಎಲ್ಲ ನಡೀತಾ ಇದೆ. ಮತ್ತೆ ಮುಂದೆ ಏನು ಅದನ್ನ ತಡೆಗಟ್ಟಬೇಕಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸ್ಟೂಡೆಂಟ್ಸ್, ಆದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ಯಾರು ಕೇಳೋರು ಇಲ್ಲ ಇಲ್ಲಿ. ಸೊ ಏನಪ್ಪಾ ಅಂತಂದ್ರೆ ಓಕೆ, ನೀಟ್ ಅಕ್ರಮಕ್ಕಾಗಿ ಪ್ರತಿಭಟನೆ ಮಾಡಿದ್ರು. ಮಾಡಾದ್ಗಳೇನೆ ಇಲ್ಲಿ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆ ಕೊಟ್ರು. ಹಂಗಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ KPSC ಹಗರಣದ ಬಗ್ಗೆ ಅದನ್ನು ಕೂಡ ಪ್ರತಿಭಟನೆ ಈಗ ಮಾಡ್ತಾ ಇದ್ದಾರೆ. ಸೊ ಅವ್ರು ಈಗ ಯಾರನ್ನ ರಾಜೀನಾಮೆ ಕೇಳ್ತಾ ಇದಾರೆ ಅಂತ ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಅದನ್ನ KPSC ಅನ್ನೋದು 10-15 ವರ್ಷಗಳಿಂದ ಇದೇ ತರನೇ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಓಕೆನಾ, ಮತ್ತೇನಪ್ಪಾ ಅಂತಂದ್ರೆ ಈಗ ಎಷ್ಟೋ ಜನ KPSC ನಲ್ಲಿ KS ಆಗ್ಬೇಕು, ತಹಶೀಲ್ದಾರ್ ಆಗ್ಬೇಕು, ಮತ್ತೆ PDO ಅಂತಾನು ಕೂಡ ಇದೆ. ಸೊ ಅದೆಲ್ಲ ಆಗ್ಬೇಕಂತ ಒಂದು ಬಡ ಕುಟುಂಬ ನಿಂತ್ರ ಬಂದಿರ್ತಾರೆ. ಒಂದು ಸಿಟಿಗೆ ಇಲ್ಲಿ ಎಷ್ಟೋ ಜನ ಇಲ್ಲಿ ಕೋಚಿಂಗ್ ಕ್ಲಾಸ್ ಕೂಡ ತಗೊಂಡಿರ್ತಾರೆ. ಒಂದೊತ್ತು ಊಟ ಕೂಡ ಅಲ್ಲಿ ಸಿಗೋರಲ್ಲ. ಸೊ ಎಷ್ಟೋ ಬಡತನ ಇರುತ್ತೆ. ಅದಕ್ಕೆ ಈ ಒಂದು ಹಗರಣ ಆದ್ಮೇಲೆ ಇದಕ್ಕೆ ಯಾರು ಹೊಣೆ, ಯಾರು ಸಾಕ್ಷಿ ಅನ್ನೋದು ಇಲ್ಲಿ ಸಿಗಬೇಕು. ಮತ್ತೆ ಇಲ್ಲಿ ದೆಹಲಿಗೆ ಹೋಗಿದ್ರು DK ಶಿವಕುಮಾರ್ ಅವರು. ಸೊ ದೆಹಲಿಗೆ ಹೋಗಿದ್ರು ನೀಟ್ ಎಕ್ಸಾಮ್ಸ್ ಎಲ್ಲ ಅದೇ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಸ್ವಂತ ಊರದಲ್ಲಿ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ KPSC ಒಂದ್ ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಅಂತಾನು ಕೂಡ ಹೇಳ್ಬಹುದು. ಮತ್ತೇನಪ್ಪಾ ಅಂತಂದ್ರೆ ಪಶು ವೈದ್ಯ ಅನ್ನೋ ಒಂದು ಪರೀಕ್ಷೆ ನಡೆಯುತ್ತೆ. ಆ ಪಶು ವೈದ್ಯ ಅನ್ನೋ ಪರೀಕ್ಷೆನಲ್ಲಿ ಎಷ್ಟೋ ಜನ ಕಷ್ಟಪಟ್ಟು ಅಂಕಗಳನ್ನ ತಗೊಂಡಿರ್ತಾರೆ. ಆ ಅಂಕಗಳು ಎಲ್ಲಿ ಬಂದಿರುತ್ತಪ್ಪ ಅಂದ್ರೆ ಕೆಳಗಡೆ ಬಂದಿರುತ್ತೆ. ಆದ್ರೆ ಕಡಿಮೆ ಅಂಕಗಳು ತಗೊಂಡರು ಮೇಲಿರುತ್ತೆ. ಸೊ ಅದರಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ KPSC ಚೇರ್ಮನ್ ಆದಂತ ಶಿವಶಂಕರಪ್ಪ ಅವರು ಕೂಡ ಮಕ್ಕಳು ಕೂಡ ಅಲ್ಲಿ ಮೇಲೆ ಇರುತ್ತೆ. ಅವರು ಕಡಿಮೆ ಅಂಕಗಳನ್ನ ತಗೊಂಡಿದ್ರು ಕೂಡ ಮೇಲೆ ಇರುತ್ತೆ. ಸೊ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿತ್ತು ಇಲ್ಲೊಂದು ಹಗರಣ ನಡೆದಿದೆ. 80 ಲಕ್ಷಕ್ಕೆ ಮಾತಾಡಿದ್ದಾರೆ ಒಂದು ಹುದ್ದೆಗೆ. ಇದೆಲ್ಲ ರೊಕ್ಕ ನಿಂತ್ರನ ಮಾಡ್ಬೇಕಪ್ಪ ಅಂತಂದ್ರೆ ಅಷ್ಟು ದೂರ ನಿಂತ್ರ, ಉತ್ತರ ಕರ್ನಾಟಕ ಹಳ್ಳಿ ನಿಂತ್ರ, ಅಷ್ಟು ಬಡ ಕುಟುಂಬ ನಿಂತ್ರ ಓಕೆನಾ KS ಆಗ್ಬೇಕು, ಓಕೆನಾ PDO ಆಗ್ಬೇಕು, ನಾ ತಹಶೀಲ್ದಾರ್ ಆಗ್ಬೇಕಂತ ಬಂದಿರ್ತಾರೆ. ಸೊ ಅವ್ರಿಗೇನು ಉತ್ತರ? ಓಕೆನಾ, ಇದನ್ನ ಯಾರು ತಗೊಂಡಿದ್ದಾರೆ ಹೊಣೆ ಅದನ್ನು ಕೂಡ ಇಲ್ಲೇ ಮಾತಾಡ್ಬೇಕಾಗತ್ತೆ. ಈಗ KPSC ನಲ್ಲಿ ಒಂದು ಮಧ್ಯವರ್ತಿಗಳು ಇರ್ತಾರೆ. ಓಕೆನಾ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಓಕೆ ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ ನ ತಗೊಂಡಿರ್ತಾರೆ. ತಗೊಂಡ್ ಕಿಶಿಂದ ಅವ್ರು ಕಾಲ್ ಮಾಡ್ತಾರೆ. ಓಕೆ, ಇಷ್ಟು ಅಂಕಗಳಿದಾವೆ, ನೀವು ಫೈನಲ್ ಮೆರಿಟ್ ಹೋಗ್ಬೇಕಪ್ಪ ಅಂತಂದ್ರೆ ಈಗ ಅಡ್ವಾನ್ಸ್ಗೆ 40 ಲಕ್ಷ ರೂಪಾಯಿ ಕೊಡಬೇಕು. ಆ 40 ಲಕ್ಷ ರೂಪಾಯಿ ಕೊಟ್ಟ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಬರುತ್ತೆ. ಸೊ ಅದಕ್ಕೆ ನೀವು 40 ಲಕ್ಷ ರೂಪಾಯಿ ಕೊಡಬೇಕು. ಅವೆರಡು ಸೇರಿ ಸರಿಸುಮಾರು 80 ಲಕ್ಷ ರೂಪಾಯಿ ಕೊಡಬೇಕು ಒಂದು ಜಾಬ್ಗೆ 80 ಲಕ್ಷ ರೂಪಾಯಿ. ಇದರಲ್ಲಿ ಸರಿಸುಮಾರು 21 ಅಭ್ಯರ್ಥಿಗಳು ಅಕ್ರಮವಾಗಿ ನಡೆಸಿದ್ದಾರೆ. ಹಂಗಂದ್ರೆ ಸರಿಸುಮಾರು 400 ಹುದ್ದೆಗಳಿಗೆ 21 ಅಭ್ಯರ್ಥಿಗಳು ಇಲ್ಲಿ ಅಕ್ರಮವಾಗಿ ಅವರು ಎಕ್ಸಾಮ್ನ ಎಕ್ಸಾಮೇ ಬರ್ದಿಲ್ಲ, ದುಡ್ಡು ಕೊಟ್ಬಿಟ್ಟು ಇಲ್ಲಿ ಜಾಬ್ನ ತಗೊಂಡಿದ್ದಾರೆ. ಸೊ ಅದನ್ನ ಈಗ ಹೆಂಗಪ್ಪ ಅಂತಂದ್ರೆ ಈಗ ನೋಡಿ, ಒಂದು OMR ಶೀಟ್ ಇರುತ್ತೆ. ಒಂದು OMR ಶೀಟ್ ನಲ್ಲಿ ಒಂದ್ ಸ್ವಲ್ಪ ತುಂಬುದು, ಒಂದ್ ಸ್ವಲ್ಪ ಖಾಲಿ ಬಿಡುದು. ಅದು ಎಕ್ಸಾಮ್ ಆದ್ಮೇಲೆ ಅವ್ರು ತುಂಬ್ತಾರೆ. ಅದೊಂದು. ನೆಕ್ಸ್ಟ್ ಇಲ್ಲಿ ಹೊರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನ ಕೊಡ್ತಾರೆ. ಸೊ ಅದೊಂದು. ಮತ್ತೆ ಬಂದ್ಬಿಟ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಯಾವುದು ಅಗಳ ಹೇಳಿದ್ನೆಲ್ಲ ಫೋನ್ ಮತ್ತೆ ಏನೋ ಅಡ್ರೆಸ್ ಅಂತ ತಗೊಂಡಿರ್ತಾರೆ, ಅದೊಂದು. ಸೊ ಇವೆಲ್ಲ ಮಾಡಿಕೆಯಿಂದ ಈ ತರ ಅಕ್ರಮವಾಗಿ ಸರಿಸುಮಾರು 20 21 ಅಭ್ಯರ್ಥಿಗಳು ಇಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅಕ್ರಮವಾಗಿ.
ಸೊ ಅದನ್ನ ಆಯ್ತು. KPSC ಕಾರ್ಯದರ್ಶಿ ಅವರು ಏನ್ ಮಾಡಿದ್ದಾರೆ, ಒಂದು ಅಂತಿಮ ಪಟ್ಟಿಗೆ ಒಂದು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಸೊ ಈಗ ಬೇಡ ಅದನ್ನ ಅಂತಾನು ಕೂಡ ಹೇಳಿದೆ. ಮತ್ತೆ ವಿಧಾನಸಭೆದ ಒಂದು ಏನಾಗಿದೆ ಅಲ್ಲಿ ಕೂಡ FIR ಕೂಡ ಆಗಿದೆ. ಮತ್ತೆ ನಿಮ್ಗೆ ಲೇಟೆಸ್ಟ್ ನ್ಯೂಸ್ ಕೂಡ ಗೊತ್ತಿರುತ್ತೆ, KPSC ಅಧ್ಯಕ್ಷರಾದಂತ ಶಿವಶಂಕರಪ್ಪ ಅವರು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸೊ ಅದೊಂದು ಕೂಡ ಆಗಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸಂಬಂಧ ಇದೆ ಅಲ್ವಾ ಅಂತ ಇಲ್ಲಿ ಕ್ಲಾರಿಫೈನ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಅಧ್ಯಕ್ಷರಾಗಿರಬಹುದು, KPSC ಅಧ್ಯಕ್ಷರಾಗಿರ್ಬಹುದು, ಸದಸ್ಯರಾಗಿರ್ಬಹುದು, ಯಾರೇ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ದಟ್ ಈಸ್ ರಾಜ್ಯ ಸರ್ಕಾರ ಒಬ್ಬರೇ ಆಯ್ಕೆನ ಮಾಡಬೇಕು. ಓಕೆ, ಇಷ್ಟಿಷ್ಟು ಹಣನ ಏನಪ್ಪಾ ಅಂತಂದ್ರೆ ಈಗ ಅವ್ರು ಏನೋ ರಿಟೈರ್ಡ್ IAS ಆಫೀಸರ್ ಆಗಿರಬಹುದು, ಮತ್ತೆ ಏನು ಲಂಚ ತಗೊಳ್ಳಾರ ಆಫೀಸರ್ಸ್ ಆಗಿರಬಹುದು, ಆ ತರ ಹುಡುಕ್ಬೇಕು ಇವರು ರಾಜ್ಯ ಸರ್ಕಾರವರು. ಆದ್ರೆ ಇಷ್ಟಿಷ್ಟು ಹಣನ ಕೊಡ್ತಾರೆ. ಓಕೆ, ಇಷ್ಟಿಷ್ಟು ಹಣ ಆದ್ಮೇಲೆ ನನಗೆ ಅಧ್ಯಕ್ಷರಾಗಿ ಮಾಡಿ, ನಾವೇ ಸದಸ್ಯರಾಗಿ ಇರ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ತರ ಒಂದು ಕೇಸ್ ಇದೆ ಅಂತ ಗೊತ್ತಾಗಿದ್ದೆ ಈ ಹಗರಣದಲ್ಲಿ. ಸೊ ಈ ಅಕ್ರಮ ನಡೀತಾ ಇದೆ ಅಂತಂದ್ರೆ ಈ ಗೊತ್ತಾಗುತ್ತೆ. ಅದಕ್ಕಂತ ತಾನೇ ಈಗ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಇಲ್ಲಿ KPSC ಹಗರಣಕ್ಕೆ ಒಂದು ಸ್ಟಾಪ್ ನ ಇಡಬೇಕು, ಈಗ ಮುಂದೆ ಒಟ್ಟ ಹೋಗಬಾರ್ದು ಅಥವಾ ಏನೋ ಒಂದು ಮಾಡಬೇಕು ರಾಜ್ಯ ಸರ್ಕಾರ. ಈಗೇನು ಕೂಡ KPSC ಸರಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೈಯೇ ಇದೆ. ಎದಕ್ಕಪ್ಪ ಅಂತಂದ್ರೆ ಅಧ್ಯಕ್ಷರು ಮತ್ತೆ ಸದಸ್ಯರು ಆಯ್ಕೆ ಮಾಡೋದು ಅವ್ರ ಕಡೆ. ಸೊ ಇದು ಎಲ್ಲ ಹೊರಗೆ ಬಿಟ್ಬಿಟ್ಟು ಏನಪ್ಪಾ ಅಂತಂದ್ರೆ ಈಗ ಯಾವ್ದೇ ಏನೋ ಇಲ್ಲಿ ಜಾತಿ ಮತ ಯಾವ್ದೇ ತರ ದುಡ್ಡು ಏನೇ ಲಂಚ ಗಿಂಚ ಏನೋ ಎಲ್ಲ ಹೊರಗೆ ಬಿಟ್ವು. ಎಂತ ಉತ್ತಮ ವ್ಯಕ್ತಿಗಳನ್ನ ತಗೊಂಬಂದು ಅಧ್ಯಕ್ಷರಾಗಿ ಮತ್ತೆ ಸದಸ್ಯರಾಗಿ ಇಟ್ರೆ ಅಲ್ಲಿ KPSC ಒಂದ್ ಸ್ವಲ್ಪ ಸುಧಾರಣೆ ತರಬಹುದೇನೋ. ನಡೀತಾ ಇದೆ ಅಂತ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈಗ ನೋಡ್ತಾ ಇದ್ದಾರೆ KPSC ದಲ್ಲಿ ಈಗೇನಲ್ಲ, ಇದು ಹಿಸ್ಟ್ರಿನೇ ಇದೆ, ತಗೊಂಡ್ಬರ್ಬೇಕಪ್ಪ ಅಂತಂದ್ರೆ ಏನಪ್ಪಾ ಅಂತ ನಿಮ್ಗೊಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಗೊತ್ತಾಗುತ್ತೆ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಈ KPSC ನ ತೆಗೆದು ಹಾಕ್ಬಿಟ್ಟು ಹೊಸದ್ ಏನಾರ ಒಂದು ಅಲ್ಟರ್ನೇಟ್ ಏನಾರ ಒಂದು ತಗೊಂಬರ್ರಿ. ಇಲ್ಲ ಅಂತಂದ್ರೆ ಇದನ್ನೇ ಸುಧಾರಣೆ ಮಾಡ್ತಾರೆ, ಅಧ್ಯಕ್ಷರು ಮತ್ತು ಸದಸ್ಯರನ್ನ ಚೇಂಜ್ ಮಾಡಿ. ಮತ್ತೇನಪ್ಪಾ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಇಲ್ಲಿ ಮರು ಪರೀಕ್ಷೆ ಬರೀತಾರೆ, ಮರು ಪರೀಕ್ಷೆನಲ್ಲೂ ಕೂಡ ಎಡವಟ್ಟಾಗುತ್ತೆ. ಈಗ ಸದ್ಯದಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಮರು ಪರೀಕ್ಷೆಯಲ್ಲೂ ಕೂಡ ಎಡವಟ್ ಆಗುತ್ತೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇದು ಡಿಗ್ರಿನ ಮುಗಿಸ್ಕೊಂಡ್ಬಿಟ್ಟು ಜಾಬ್ಗೆ ಅಂತ ಕಾಯ್ತಾ ಇರ್ತಾರೆ. ಸೊ ಎಷ್ಟೋ ಒಂದು ಕುಟುಂಬಗಳು ಕೂಡ ಕಾಯ್ತಾ ಇರ್ತವೆ. ನಾನು ಕೊನೆಯದವ್ರಿಗೆ ಒಂದು ಮಾತೆತ್ತೀನಿ ರಾಜ್ಯ ಸರ್ಕಾರದವರಿಗೆ ಮತ್ತೆ CM ಆದಂತ DK ಶಿವಕುಮಾರ್ ಅವರಿಗೆ. ಸೊ ಏನ್ ಮಾಡ್ತಿರಲ್ಲ ಗೊತ್ತಿಲ್ಲ, ನೀಟಿಗೆ ಡೆಲ್ಲಿಗೆ ಹೋದ್ರಿ, ಅಲ್ಲೇನೋ ಒಂದ್ ಸ್ವಲ್ಪ ಪ್ರೊಟೆಸ್ಟ್ ನ ಮಾಡಿದರೆ ಏನೋ ಏನು ಮಾಡಿದಿರೆ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲೇನೆ ನಮ್ಮ ರಾಜ್ಯದಲ್ಲೇನೆ ಈ ತರ ನಡೀತಾ ಇದೆ ಅಂತಂದ್ರೆ ಇದಕ್ಕೊಂದ್ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ ಏನ್ ನಡೀತಾ ಇದೆ ಗೊತ್ತಿಲ್ಲ. ಅಧ್ಯಕ್ಷರು ಯಾರನ್ನ ನೇಮಕ ಮಾಡ್ತೀರಾ, ಸದಸ್ಯರನ್ನ ಯಾರು ನೇಮಕ ಮಾಡ್ತೀರಾ ಅಂತ ನಿಮ್ ಕೈಯಲ್ಲಿದೆ. ಸೊ ಇದನ್ನ ಉಳಿಸ್ಕೊಳ್ಳಿ. ಮತ್ತೆ ಏನಾದ್ರೂ ಆಲ್ಟರ್ನೇಟ್ ಏನೋ KPSC ತೆಗೆದು ಏನಾರು ಹಾಕೋತೀರಾ ಅದನ್ನು ಕೂಡ ಮಾಡಿ. ಏನ್ ಮಾಡಿದ್ರು ಸ್ವಲ್ಪ ಉತ್ತಮವಾಗಿ ಮಾಡಿ, ವಿದ್ಯಾರ್ಥಿಗಳ ಅನುಕೂಲವಾಗಿ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸಿದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ಕೆ ಹೋಗ್ಬೇಡ್ರಿ. ಅಂಡ್ ಕಮೆಂಟ್ ನಲ್ಲಿ ಏನಿಸುತ್ತಾ ಕಮೆಂಟ್ ಹಾಕಿ ಹೇಳುತ್ತಾ ಈ ವಿಡಿಯೋನ ಮುಗಿಸಿದೀನಿ. ಬಾಯ್.